ಏನಾಯ್ತು? ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಎಲ್ಲರೂ ಮುಖದಲ್ಲೂ ಗಾಬರಿ ಇದೆ. ಈ ಮನೇಲಿ ಹಾವಿದೆ ಅಂತೆ ಶಿವಾನಿ, ಅದಕ್ಕೆ ಎಲ್ರನ್ನೂ ಕರೆದಿದ್ದಾಳ ಅವಳು. ಹಾವ? ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡಬೇಡ ಶಿವಾನಿ. ನಿನ್ನ ನಾಟಕನ ಬಯಲ್ ಮಾಡೋಕೆ ಅಂತಾನೆ ನಾನು ಬಂದಿರೋದು. ಎಲ್ಲರೂ ಬಂದಾಯ್ತಲ್ಲ, ಇನ್ಯಾಕೆ ತಡ? ಎಲ್ಲಿದೆ ಹಾವು? ಇವಳು ಏನು ಹೇಳ್ತಾ ಇದ್ದಾಳೆ? ಈ ಮನೇಲಿ ಹಾವ ಅಂದ್ರೆ ನಾನು ಆದಿಶೇಷ. ನಮ್ಮ ಬಗ್ಗೆ ಇವಳಿಗೆ ಹೇಗೆ ಗೊತ್ತಾಯ್ತು? ಮೀನಮ್ಮೆ ಶೇಣ್ಸಿ ಎಲ್ರಿಗೂ ಟೆನ್ಷನ್ ಕೊಡ್ಬೇಡಮ್ಮ. ಹಾವೆಲ್ಲಿದೆ ಅಂತ ಹೇಳು. ತ್ರಿಶೂಲ್ ಎಲ್ಲಿ? ಅವನು ಕರ್ಸಿ. ಅವನ ಮನೇಲಿ ಇಲ್ಲಮ್ಮ. ಅವನು ಈ ಮನೆ ಸದಸ್ಯ ತಾನೆ, ಅವನನ್ನು ಕರ್ಸಿ. ಮಾಯಾ, ಇದು ಯಾಕೋ ಅತಿ ಆಯ್ತು. ಹಾವಿಂದ ಮನೇಲಿರೋರ್ಗೆ ತಾನೇ ತೊಂದರೆ, ಅವ್ನ ಮನೇಲೇ ಇಲ್ಲ, ಆಚೆ ಇದ್ದಾನೆ. ಇಲ್ಲ, ಇವತ್ತಿದಕ್ಕೆಲ್ಲ ಒಂದು ಮುಕ್ತಿ ಹಾಡಲೇಬೇಕು. ಅವನನ್ನ ಕರ್ಸಿ. ಅವನು ಬರ್ಲಿ. ಆದಿಶೇಷ ಶಿವಾನಿ ಇಬ್ರು ಮುಖವಾಡನ ಕಳಿಸ್ತೀನಿ. ಯಾಕೋ ಅಪ್ಪ ಫೋನ್ ಮಾಡ್ತಿದ್ದಾರೆ. ಹಲೋ ಅಪ್ಪ. ಎಲ್ಲೋ ಇದೆಯಾ? ಸ್ವಲ್ಪ ಆಚೆ ಬಂದಿದ್ದೆ. ಇಮಿಡಿಯೇಟಾಗಿ ಮನೆಗೆ ಬಾ. ಅಲ್ಲಪ್ಪ, ಎಸ್ಟೇಟ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಈ ಕಡೆ ಬಂದಿದ್ದೆ. ಏನೇ ಕೆಲಸ ಇದ್ರು ಬಿಟ್ಟಾಕೋ, 5 ನಿಮಿಷದಲ್ಲಿ ನನ್ನ ಕಣ್ಣೆದ್ರಿಗಿರ್ಬೇಕು. ಅವನು ಬರ್ತಾನೆ, ನೀನು ವಿಷಯ ಹೇಳು. ಹೇಳ್ತೀನಿ, ಆದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಆದ್ರೆ ನೀವು ನನ್ನನ್ನು ಕಾಪಾಡ್ತೀರಾ ಅಲ್ವಾ? ನಿನ್ ಜೀವಕ್ಕೆ ಯಾಕಮ್ಮ ಅಪಾಯ ಆಗುತ್ತೆ? ನೀನ್ ಚಾಡಿ ಹೇಳ್ಬಿಟ್ಟಂತ ಹಾವೇನಾರು ಬಂದು ನಿನಗೆ ಕಚ್ಬಿಡುತ್ತಾ? ಹಾವಿಗೆ ನಮ್ಮ ಭಾಷೆ ಬರುತ್ತಾ? ಬರುತ್ತೆ, ಅದಕ್ಕೆಲ್ಲಾನು ಅರ್ಥ ಆಗುತ್ತೆ. ಏನು? ಹಾವಿಗೆ ನಮ್ಮ ಭಾಷೆ ಅರ್ಥ ಆಗತ್ತಾ? ಇದ್ಯಾವುದೋ ಹೊಸ್ದಾಗಿ ಸ್ಕೂಲಿಗೆ ಸೇರಿರೋ ಹಾವು ಅನ್ಸುತ್ತೆ. ಎಷ್ಟನೇ ಕ್ಲಾಸ್ ಓದ್ತಿದ್ಯಮ್ಮ? 1ನೇ ಕ್ಲಾಸಾ? ಗೋವಿಂದ, ನೋಡು, ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳು. ಈ ಕೊಂಕಣ ಸುತ್ತ ಮೈಲಾರಕ್ಕೆ ಬರೋದು ನನಗೆ ಹಿಡಿಸಲ್ಲ. ಅಂಕಲ್, ಅದು ಈ ಮನೇಲಿರೋದು ನಾಗ್ಲೋಕದಿಂದ ಬಂದಿರೋ ಇಚ್ಛಾದಾರಿ ನಾಗಿಣಿ. ನನ್ನ ಬಗ್ಗೆನೇ ಹೇಳ್ತಾ ಇದ್ದಾಳೆ ಇವಳು. ನನ್ನ ಬಗ್ಗೆ ಗೊತ್ತಾಗ್ಬಿಡ್ತಾ? ಅದು ಹೇಗೆ ಸಾಧ್ಯ? ನಾಗಿಣಿ ಯಜಮಾನ್ರೆ, ಏನು ಹೇಳ್ತಾ ಇದ್ದಾಳೆ ಇವಳು? ನಾಗಿಣಿ ಹಾಗಂದ್ರೆ ಯಾರು? ಅಂಕಲ್, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾಗಿಣಿ ಅಂದ್ರೆ ನಾಗ್ಲೋಕದಿಂದ ಬಂದಿರೋ ಹಾವು. ಅದು ಭೂಮಿಗೆ ಬಂದು ಸಹಜವಾಗಿ ಮನುಷ್ಯನ ರೂಪ ಪಡ್ಕೊಂಡು ಬದುಕು ನಡೆಸ್ತಾ ಇರುತ್ತೆ. ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ, ನಾಗಗಳು ಹಾಗೆ ಬರೋದು ತಮ್ಮವ್ರನ್ನ ಹುಡ್ಕೊಂಡು ಅಥವಾ ತಮಗೆ ಮೋಸ ಮಾಡಿದವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ಅಂತ. ನಿಮ್ಮ ಮಾತು ಸತ್ಯ. ಆ ನಾಗಿಣಿ ಬಂದಿರೋದು ತನ್ನವ್ರನ್ನೇ ಹುಡ್ಕೊಂಡು. ನಿನಗೆ ಇವೆಲ್ಲ ಹೇಗೆ ಗೊತ್ತಾಯ್ತು? ನಿಮ್ಗೆ ಯಾರು ಹೇಳಿದ್ರು? ಹೇಗ್ ಗೊತ್ತಾಯ್ತು, ಯಾರು ಹೇಳಿದ್ರು ಅನ್ನೋದು ಮುಖ್ಯನಾ, ಅಥವಾ ಆ ನಾಗಿಣಿಯಿಂದ ಮನೆಯವರೆಲ್ಲ ಬಚಾವಾಗೋದು ಮುಖ್ಯನಾ? ಸರಿ, ಅವಳು ಎಲ್ಲಿದ್ದಾಳೆ ಹೇಳು. ನಮ್ ಸುತ್ತಮುತ್ತನೇ ಇದ್ದಾರೆ. ಭಯ ಆಗ್ತಿದ್ಯಾ ಶಿವಾನಿ? ನಾನ್ ಹಾಕಿರೋ ಬೆಂಕಿ ನಿನ್ ಭವಿಷ್ಯನಲ್ಲ, ನಿನ್ ಅಸ್ತಿತ್ವನೇ ಸುಡುತ್ತೆ. ನಾಗಿಣಿ ಈ ಮನೇಲಿದ್ದಾಳೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ತಲೆ ಮರೆಸ್ಕೊಂಡಿದ್ದಾಳ? ತಲೆ ಮರ್ಸ್ಕೊಂಡಿಲ್ಲ, ಅವಳು ನಿಮ್ ಜೊತೆಗೆ ಇದ್ದಾಳೆ. ನಾಗಿಣಿ ನಮ್ಮ ಜೊತೆನೇ ಇದ್ದಾಳ ಅಂದ್ರೆ ಅವತ್ತು ಹಾವಿನ ಹೊರೆ ಸಿಕ್ಕಿದ ನಮ್ಮ ಜೊತೆ ಹೇಗಿರಕ್ ಸಾಧ್ಯ? ಹಾವು ಮನುಷ್ಯಗಳ ಜೊತೆನೂ ಕೂಡ ಇರುತ್ತಾ? ಇಚ್ಛಾದಾರಿ ನಾಗಿಣಿ ತನ್ನ ಗುರಿ ಸಾಧಿಸೋಕೆ ಯಾರ ಜೊತೆಗೆ ಬೇಕಾದ್ರೂ ಇರ್ತಾಳೆ. ನಾಗಿಣಿ ನಮ್ಮ ಜೊತೆನೇ ಇದ್ದಾಳ ಅಂದ್ರೆ ಇಲ್ಲೇ ಇದ್ದಾಳ? ಹೌದು, ಇಲ್ಲೇ ಇದ್ದಾಳೆ. ಇಲ್ಲಿರೋದು ಮನೆಯವ್ರು ಮಾತ್ರ, ಜೊತೆಗೆ ಕೆಲಸದವರು. ಅವ್ರು ತುಂಬಾ ವರ್ಷದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಾರು ಬರಕ್ ಸಾಧ್ಯ? ಸಾಧ್ಯ. ಅವಳು ಇಚ್ಛಾದಾರಿ ನಾಗಿಣಿ ಅಂತ ಹೇಳಿದ್ನಲ್ಲ, ಅವಳು ಮನೆಯವ್ರ ರೂಪ ಪಡ್ಕೊಂಡು ನಮ್ಮ ಜೊತೆಗೆ ಇದ್ದಾಳೆ.
ಮನುಷ್ಯನ ರೂಪದಲ್ಲ. ಬಾಬುಜಿ, ಇವಳೆ 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 ಹಾವು ನನ್ನ ಹೆಂಡತಿನೇ ನಾಗಿಣಿ. ರೀ ಏನ್ ಮಾತಾಡ್ತಾ ಇದ್ದೀರಾ? ನಾನು ನಿಮ್ ವೈಫು. ಇಲ್ಲ ಇಲ್ಲ, ನೀನೇ ನಾಗಿಣಿ. ನನ್ನ ನೋಡಿದ್ರೆ ಅವಾಗ ಅವಾಗ ಮುಸ್ಕೊಡ್ತಾ ಇರ್ತೀಯ ನೀನು. ರೀ ಗೋವಿಂದ, ಬಾಬುಜಿ, ನನ್ಗೆ ಯಾಕೋ ಭಯ ಆಗ್ತಿದೆ. ಈ ತನಿಷ್ ನೋಡ್ತಾ ಇದ್ರೆ ಇವಳೆ ನಾಗಿಣಿ ಅನಿಸ್ತದೆ. ನಾಗಿಣಿ, ನಿನ್ ನಿಜರು ಪತ್ವಾಸೆ ನಿಂದು. ರೀ ನಿಮಗೆ ತಿಂದಿದ್ ಜಾಸ್ತಿ ಆಗಿದೆ ಅನ್ಸುತ್ತೆ. ರೂಮಿಗೆ ಬನ್ನಿ, ನಾನು ನಿಜ ರೂಪ ತೋರಿಸ್ತೇನೆ. ಅದ್ ಹಂಗ. ಏಯ್ ಗೋವಿಂದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನು ಹೇಳು ಮಯ, ನಾಗಿಣಿ ಯಾವ ರೂಪದಲ್ಲಿದ್ದಾಳೆ? ಸಾಕ್ ನಿಲ್ಸು. ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ ಈ ಮನೇಲಿ ಹಾವಿದೆ, ನಾಗಿನಿ ಇದ್ದಾಳೆ ಅಂತ ಎಲ್ರನ್ನೂ ಹೆದರ್ಸ್ತಾ ಇದ್ಯಾ? ನಮ್ ಅವ್ರ ಮೇಲೆ ಅನುಮಾನ ಬರೋ ಹಂಗೆ ಮಾಡ್ತಿದ್ಯಾ? ಸರಿಯಾಗಿ ಹೇಳ್ದೆ ದಮಯಂತಿ. ನಮ್ಮ ಕುಟುಂಬ ಏನು, ನಮ್ಮ ಘನತೆ ಏನು ಅಂತ ಸರಿಯಾಗಿ ತಿಳ್ಕೊಂಡಿದೀಯ ನೀನು? ತುಂಬು ಕುಟುಂಬ ನಮ್ಮದು. ನಮ್ಮ ಕುಟುಂಬಕ್ಕೆ 100 ವರ್ಷಗಳ ಪರಂಪರೆ ಇದೆ. ಕನಕದುರ್ಗದ ರಾಯ್ ಮನೆತನ ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೊ, ಇಲ್ಲ ನಾನು ತಿಳಿಸಿ ಹೇಳ್ತೀನಿ. ಅದನ್ನ ಬಿಟ್ಟು ಇಲ್ಲದ್ ಮಾತಾಡಿ ಎಲ್ರ ಮನಸ್ಸಿನಲ್ಲಿ ಹುಳಿ ಹಿಂಡೋದಕ್ಕೆ ನೋಡ್ತಾ ಇದೀಯಾ? ನಾನ್ ನಿಮ್ ಕುಟುಂಬನ ಒಡೆಯೋ ಕೆಲಸ ಮಾಡ್ತಾ ಇಲ್ಲ. ನಾನ್ ನಿಮ್ ಪ್ರಾಣನ ಉಳಿಸ್ತಾ ಇದ್ದೀನಿ, ನಾಗಿಣಿಯಿಂದ ಕಾಪಾಡ್ತಾ ಇದ್ದೀನಿ. ಯಾರ ಮೇಲಾದ್ರೂ ಆರೋಪ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ಅಂಥದ್ರಲ್ಲಿ ಇಡೀ ಕುಟುಂಬದ ಮೇಲೆ ಬೆಟ್ ಮಾಡ್ತಾ ಇದ್ಯಾ? ಇದನ್ನೆಲ್ಲ ನಿನ್ನ ತಲೆಗೆ ತುಂಬ್ದವ್ರು ಯಾರು? ಯಾಕೆ ಸುಮ್ಮನೆ ನಮ್ಮ ಮನೆಯವ್ರ ಮೇಲೆ ಆರೋಪ ಮಾಡ್ತೀಯಾ? ಆರೋಪ ಅಲ್ಲ, ನಮ್ಮೆಲ್ಲರ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ. ದಿಗ್ವಿಜಯ್, ಇಷ್ಟೆಲ್ಲ ಆದ್ರೂ ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಮಾಯಾ, ನಮ್ಮ ಮನೇಲಿ ನಾಗಿಣಿ ಇದ್ದಾಳೆ ಅಂತ ನಿನಗ್ಯಾರು ಹೇಳಿದ್ರು? ದಾರಿಯಲ್ಲಿ ಬರ್ತಾ ಒಬ್ರು ಹೇಳಿದ್ರು. ಆ ಯಾರೋ ದಾರಿ ಹೋಗ್ರ ಮಾತು ನಂಬಿ ಎಲ್ರ ಮನಸ್ಸನ್ನ ನೋಯಿಸ್ತೀಯ ನೀನು? ಇಲ್ಲ, ನನ್ನ ಮಾತು ಕೇಳಿ. ಸುಮ್ಮನೆ ರಮ್ಮ, ನಿನ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದು ನಮ್ಮನೆಯವ್ರು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಇಲ್ಲ, ಈ ಮನೆಯಲ್ಲಿ ನಾಗಿಣಿ ಇರೋದು ಸತ್ಯ. ಅವಳು ಮನುಷ್ಯ ರೂಪ ಪಡ್ಕೊಂಡು ನಿಮ್ಗಳ ಮಧ್ಯೆ ಇರೋದು ಸತ್ಯ. ಇವಳು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದಾಳೆ. ನಾನೇ ನಾಗಿಣಿ ಅನ್ನೋದು ಇವಳು ಗೊತ್ತಾಗೋಗಿದೆ. ಪರಮೇಶ್ವರ, ನನಗೆ ದಿಕ್ಕೆ ತೋಚ್ತಾ ಇಲ್ಲ. ನಾನೇ ನಾಗಿಣಿ ಅಂತ ಹೇಳ್ಬಿಟ್ರೆ ನಾನು ಏನ್ ಮಾಡ್ಲಿ? ಅಂಕಲ್, ನೀವಾದ್ರೂ ನನ್ನ ಮಾತನ್ನ ನಂಬ್ತೀರಾ ಅಲ್ವಾ? ದಯವಿಟ್ಟು ನಂಬಿ, ನಾಗಿಣಿ ಇಲ್ಲೇ ಇದ್ದಾಳೆ. ನನ್ನ ಮಾತಿನ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆ ಇಲ್ಲ ಅಲ್ವಾ? ಸುಳ್ಳು ಆರೋಪ ಮಾಡಿ ನಿಮ್ಮ ಮನಸ್ಸನ್ನೆಲ್ಲ ಕೆಡಿಸ್ತಾ ಇದ್ದೀನಿ ಅಂತ ಭಾವನೆಯಲ್ಲಿದ್ದೀರಾ? ಸರಿ, ಆಯ್ತು. ನಾನು ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಅನ್ನೋ ಪರೀಕ್ಷೆ ನಡೆದೇ ಬಿಡ್ಲಿ. ನಾಗಿಣಿ ಇಲ್ಲೇ ಇದ್ದಾಳೆ ಅಂತ ನಾನು ಸಾಬೀತು ಮಾಡ್ತೀನಿ. ಮನೆಯವ್ರು ಯಾರಿಗೂ ಇವಳು ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ಸತ್ಯ ನನ್ನ ಜೀವ ಉಳಿತು. ಅಂಕಲ್, ಮಾತಾಡಿ ಅಂಕಲ್. ಸರಿ, ಪರೀಕ್ಷೆ ನಡೆದೋಗಿ ಪರೀಕ್ಷೆ ಮಾಡೋದಕ್ಕೆ ನಾನು ರೆಡಿ. ಅಲ್ಲ ರೀ, ಒಂದು ಸಲ ಅನುಮಾನ ಅನ್ನೋ ಹುಳ ತಲೆ ಸೇರಿಕೊಂಡ್ರೆ ಅದು ಕ್ಲಿಯರ್ ಆಗೋವರೆಗೂ ಒಂದೇ ಒಂದು ಕ್ಷಣನೂ ಜೀವನದಲ್ಲಿ ಆರಾಮಾಗಿರೋಕ್ಕಾಗಲ್ಲ. ಅವ್ರು ಕೇಳ್ತಾ ಇರೋದು ಬರೀ ಪರೀಕ್ಷೆ ತಾನೇ, ಆಗೋಗ್ಲಿ. ಪರೀಕ್ಷೆ ಮಾಡಿದ್ರೆ ನಾನು ಸಿಕ್ಕಾಕೋತೇನೆ. ಎಂತ ಪರಿಸ್ಥಿತಿ ಎದುರಾಗೋಯ್ತು. ಅಲ್ಲ ದಿಗ್ವಿಜಯ್, ಇವಳು ಮಾತು ಕಟ್ಕೊಂಡು ನೀ ಅಮ್ಮ, ನಾನು ಒಂದ್ಸಲಿ ನಿರ್ಧಾರ ತಗೊಂಡ್ಮೇಲೆ ಅದೇ ಫೈನಲ್. ನಮ್ಮಲ್ಲಿ ಯಾರು ನಾಗಿಣಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವಳು ಹೇಳ್ತಾ ಇರೋದು ಸತ್ಯ ಅಂತಾದರೆ ಯಾರು ನಾಗಿಣಿ ಅಂತ ಬಯಲಾಗೋದು ಅಷ್ಟೇ ಸತ್ಯ. ಅಲ್ಲ ಯಜಮಾನ್ರೆ, ನಂದೀಶ, ಪರಮೇಶ್ವರ, ನೀನೇ ಕಾಪಾಡು. ನಿಮ್ಮಲ್ಲಿ ಯಾರು ನಾಗಿಣಿ ಅನ್ನೋದನ್ನ ನೀವಾಗೆ ಒಪ್ಕೊಂಡ್ರೆ ಸರಿ, ಇಲ್ದಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಇವತ್ತು ಸತ್ಯದ ದರ್ಶನ ಆಗಲೇಬೇಕು. ಹೇಳಿ, ನಿಮ್ಮಲ್ಲಿ ನಾಗಿಣಿ ಯಾರು?
ಇಚ್ಛಾಧಾರಿ ನಾಗಿಣಿ, ನೀನು ಯಾರ ರೂಪದಲ್ಲಿದ್ಯಾ ಅಂತ ಒಪ್ಕೋ. ನನ್ನ ದೇಹದಲ್ಲಿ ತ್ರಯಂಬಕನ ಆತ್ಮ ಇರೋದ್ರಿಂದ ನನ್ನ ನಿಜ ರೂಪ ಬಯಲಾಗಲು ಸಾಧ್ಯ ಇಲ್ಲ. ಇವತ್ತು ಶಿವಾನಿನ ಸಿಕ್ಕಾಕೊಳ್ಳೋದು. ಬಾಬುಜಿ, ನಿಮಗೆ ನನ್ನ ಮೇಲೆ ಡೌಟಾ? ದೇವ್ರತ್ತ ಹಾಕೊಂಡು ಕೊಟ್ಟಿರೋ ನಿಮ್ಮ ಬಾಮ ಇದೆ ನನ್ನ ಮೇಲೆ. ಜನ್ಮ ಕೊಟ್ಟ ಮಗನೇ ಶತ್ರು ರೂಪದಲ್ಲಿ ಕಾಣಿಸ್ತಾ ಅಂತ ಅವನ ಪ್ರಾಣನೇ ತೆಗೆಯೋಕೆ ಹೊರಟವನ್ನ ನೀನ್ ಯಾವ ಲೆಕ್ಕ? ಪರಮೇಶ್ವರ, ನಾನು ಇವಾಗ ಖಂಡಿತ ಸಿಕ್ಕಾಕೋತೀನಿ. ರೀ, ಮುಗೀತಾ? ಸುಮ್ಮನೆ ಮೂರನೇ ಅವ್ರ ಮಾತು ಕೇಳಿ ಮನೆಯವ್ರ ಮೇಲೆ ಅನುಮಾನ ಪಡ್ತೀರಲ್ಲ, ಈಗ್ಲಾದ್ರೂ ನಂಬಿಕೆ ಬಂತಾ? ಏನ್ ನೋಡ್ತಾ ಇದೆ ದಿಗ್ವಿಜಯ್? ಇಂಥ ಹುಳುಕು ಮನಸ್ಸು ಇಟ್ಕೊಂಡಿರೋವಳನ್ನ ಮೊದ್ಲು ಆಚೆ ಕಳಿಸು. ನನ್ನ ಯೋಜನೆ ನನಗೆ ಕೈ ಕೊಡ್ತಾ ಶಿವಾನಿ ನನ್ನ ಬಲೆಯಿಂದಲೇ ತಪ್ಪಿಸ್ಕೊಂಡ್ಲಾ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ನಮ್ಮಲ್ಲಿ ಯಾರು ನಾಗಿಣಿ ಇಲ್ಲ. ನೀನ್ ಹೊರಡು ಇಲ್ಲಿಂದ. ಯಜಮಾನ್ರೆ, ಏನಾಯ್ತು? ಇವಳನ್ನ ಕಳಿಸ್ಬಿಡ್ಲಾ? ಬೇಡ, ಪರೀಕ್ಷೆ ಇನ್ನೂ ಮುಗಿದಿಲ್ಲ. ಇನ್ನು ಯಾವ ಪರೀಕ್ಷೆ ರೀ? ನಂದೀಶ, ಬಾಗ್ಲಾಕು. ಯಜಮಾನ್ರೆ, ಬಾಗ್ಲಾಕು ಅಂದೆ. ಆ ಇಚ್ಛಾಧಾರಿ ನಾಗಿಣಿ ಈ ಮನೇಲಿ ಎಲ್ಲೇ ಇದ್ರು, ಯಾವುದೇ ರೂಪದಲ್ಲಿದ್ರು, ಅವಳ ನಿಜ ರೂಪ ತೋರಿಸೋರ್ಗು ನಾನು ಸುಮ್ಮನೆ ಇರಲ್ಲ. ನಂದೀಶ, ಹಾವಾಡಿಗರನ್ನ ಕರೆಸು. ಆ ಪುಂಗಿನಾದಕ್ಕೆ ಆ ಇಚ್ಛಾಧಾರಿ ನಾಗಿಣಿ ಯಾವುದೇ ರೂಪದಲ್ಲಿದ್ರು ಸರ್ಪದ ರೂಪಕ್ಕೆ ಬರಲೇಬೇಕು. ಒಡೆಯ, ಒಂದು ಖುಷಿ ಸಮಾಚಾರ ತಂದಿದ್ದೀನಿ. ನೀವು ಅದನ್ನ ಕೇಳಿದ್ರೆ ಸಂಭ್ರಮ ಪಡ್ತೀರಾ? ಏನು ಆ ಸುದ್ದಿ? ಆ ಶಿವಾನಿ ತನ್ನ ನಿಜ ರೂಪವನ್ನ ಎಲ್ಲರ ಮುಂದೆ ಬದಲಾಯಿಸೋ ಸಮಯ ಬಂದಿದೆ. ಏನ್ ಹೇಳ್ತಾ ಇದೆಯಾ ಚಂದ್ರಹಾಸ ನೀನು? ಯಾರ ಮುಂದೆ ಯಾರ ನಿಜ ಬಣ್ಣ ಬಯಲಾಗ್ತಾ ಇದೆ? ದಿಗ್ವಿಜಯ್ ಮನೆಯವ್ರಿಗೆ ಇವಳು ಇಚ್ಛಾಧಾರಿ ನಾಗಿಣಿಯನ್ನು ಅನುಮಾನ ಬಂದಿದೆ. ಅದನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಆ ದಿಗ್ವಿಜಯ ಹಾವಾಡಿಗರನ್ನ ಮನೆಗೆ ಕರೆಸ್ತಾ ಇದ್ದಾನೆ. ಎಂತ ಸುದ್ದಿಯನ್ನ ತಂದಿರುವೆ ಚಂದ್ರಹಾಸ. ಇದನ್ನು ಕೇಳಲು ಕರ್ಣಕುಂಡಲಗಳಿಗೆ ಆಹ್ಲಾದ ನೀಡುತ್ತಿದೆ. ಅಪ್ಪಾಜಿ, ಅಂದ್ರೆ ಈಗ ಶಿವಾನಿ ಎಲ್ರ ಮುಂದೆ ಸಿಕ್ಕಾಕೊಳ್ತಾಳೆ ಅಲ್ವಾ? ಖಂಡಿತ. ಪುಂಗಿಯ ನಾದಕ್ಕೆ ತಲೆದೂಗಿ ತನ್ನ ನಿಜ ರೂಪವನ್ನ ತೋರಿಸಲೇಬೇಕು. ಅಲ್ಲಿಂದ ತಪ್ಪಿಸಿಕೊಳ್ಳಲು ಅವಳಿಗೆ ಅಸಾಧ್ಯ. ತಪ್ಪಿಸಿಕೊಂಡರೂ ಅನುಮಾನದ ಭೂತ ಅವಳನ್ನು ಬೆನ್ನಟ್ಟದೆ ಬಿಡದು. ಅವಳು ನಾಗಿಣಿ ಅನ್ನೋದು ಗೊತ್ತಾದ್ರೆ ಏನಾಗುತ್ತೆ? ಅವಳ ಜೀವ ಹೋಗುತ್ತದೆ. ಇಲ್ಲ, ನನ್ಗೆ ಹಾಗೆ ಅನ್ನಿಸ್ತಾ ಇಲ್ಲ. ಹೇಗಿದ್ರು ಅವಳು ಅವ್ರ ಸೊಸೆ. ಸಂಬಂಧಕ್ಕೆ ಬೆಲೆ ಕೊಟ್ಟು ಅವಳಿಗೇನೋ ಮಾಡೋದು ಅನುಮಾನ. ಹಾಗೆಂದುಕೊಂಡರೆ ಅದು ನಿನ್ನ ಭ್ರಮೆ. ಸರ್ಪಗಳನ್ನು ಸೊಸೆ ಎಂದು ಯಾರಿಂದಲೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಆ ಆದಿಶೇಷ ಅವಳನ್ನ ಸಾಯಿಸೋಕೆ ಬಿಡ್ತಾನೆ ಅಂತೀರಾ? ಅವನು ಮನೇಲಿ ಇಲ್ವಲ್ಲ.
ಅಬ್ಬಬ್ಬ, ಎಂಥ ಸಂತೋಷದ ವಿಷಯ. ಇವತ್ತು ಶಿವಾನಿಯ ನಿಜರೂಪ ಎಲ್ಲರ ಮುಂದೆ ಬಯಲಾಗುತ್ತದೆ. ಆ ಮರುಕ್ಷಣದಲ್ಲಿ ಅವಳ ಉಸಿರು ನಿಲ್ಲುತ್ತದೆ. ಇನ್ನು ಉಳಿದಿರುವುದು ಆ ಆದಿಶೇಷ ಒಬ್ಬನೇ. ಅವನ ಚಿಂತೆ ಬಿಡು. ಶಿವಾನಿಯ ಸಾವಿನ ಕೊರಗಿನಲ್ಲೇ ಅವನು ನರಳಿ ನರಳಿ ಸಾಯುತ್ತಾನೆ. ಅಲ್ಲಿಗೆ ನಮ್ಮ ಸೇಡಿನ ಅಂತ್ಯವಾಗುತ್ತದೆ. ಆ ನಾಗಮಣಿ ನಮ್ಮ ಕೈವಶವಾಗುತ್ತದೆ. ರೀ, ಈ ಮನೇಲಿ ಏನ್ ನಡೀತಾ ಇದೆ? ಏನ್ರಿ ಇದೆಲ್ಲ? ಅಂಕಲ್, ನನಗೂ ಯಾಕೋ ಇದೆಲ್ಲ ಸರಿ ಅನಿಸ್ತಿಲ್ಲ. ಮನೆಯವ್ರ ಮೇಲೆ ಅನುಮಾನ ಪಡೋ ಪರಿಸ್ಥಿತಿ. ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ ದಿಗ್ವಿಜಯ್. ಈ ಮಾತು ಹೊರಗಡೆ ಹೋದ್ರೆ ಜನರಾಡೋ ಮಾತೇ ಬೇರೆ. ನನಗೆ ಬೇರೆ ದಾರಿ ಇಲ್ಲಮ್ಮ. ತಾವ್ಯಾರು ಅನೇತ ಭಾವಿಸ್ಬೇಡಿ. ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ಹಾಗಂತ ಒಂದು ವಿಷ ಸರ್ಪನ ಮಡ್ಲಲ್ಲಿ ಮಲಗಿಸ್ಕೊಳ್ಳೋಕ್ಕೂ ಆಗಲ್ಲ. ಎಲ್ಲದಕ್ಕೂ ಕೊನೆ ಅಂತ ಇರಬೇಕು. ಇದನ್ನು ಹಾಗೆ ಅಂದ್ಕೊಳ್ಳಿ. ಯಜಮಾನ್ರೆ, ನೀವ್ಯಾಕೋ ಈ ವಿಷಯದಲ್ಲಿ ಗಡಿಬಿಡಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನಂದೀಶ, ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನೀನು ಮಾತು ಹೇಳ್ತಾ ಇದೀಯಾ? ನನ್ನ ಎಲ್ಲ ನಿರ್ಧಾರಗಳ ಹಿಂದೆ 108 ಯೋಚನೆಗಳಿರ್ತವೆ. ಪರಮೇಶ್ವರ, ನಾನು ಆದಿಶೇಷ ಒಂದಾಗೋ ಒಳಗೆ ಹೀಗೆಲ್ಲ ಆಗ್ತಿದೆಯಲ್ಲ, ಏನಿದ್ರ ಅರ್ಥ? ನಮ್ಮ ಪ್ರೀತಿ ಒಂದಾಗೋದಲ್ವಾ? ನೀವೆಲ್ರೂ ಎನ್ಕ್ವೈರಿ ಮಾಡ್ತಿದ್ದೀರಲ್ಲ, ಇಚ್ಛಾದಾರಿ ನಾಗಿಣಿ ಇಲ್ಲೇ ಇದ್ದಿದ್ರು ಒಪ್ಕೋತಿದ್ಲು. ಮತ್ ಯಾಕೆ ಟೆಸ್ಟು? ಕೆಟ್ಟೋರು ಯಾರು ನಾನು ಕೆಟ್ಟವನು ಅಂತ ಹೇಳ್ಕೊಳ್ಳಲ್ಲ. ಅವ್ರ ಬಂಡವಾಳ ಬಯಲಾದಾಗಲೇ 4 ಜನಕ್ಕೆ ಅವ್ರ ಬಣ್ಣ ಗೊತ್ತಾಗೋದು. ಅಂಕಲ್, ಈ ವಿಷಯದ ಬಗ್ಗೆ ಒಂದ್ಸಲ ಯೋಚನೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತೇನೋ. ಶಿವಾನಿ, ನನಗೆ ಮನೆಯವ್ರ ಯೋಗಕ್ಷೇಮ ಮುಖ್ಯ. ಆ ನಾಗಿಣಿಯಿಂದ ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಕಾಳಜಿನೂ ಸ್ವಲ್ಪ ಅರ್ಥ ಮಾಡ್ಕೊ. ಆ ನಾಗಿಣಿ ಯಾರು ಅಂತ ನಾನು ತಿಳ್ಕೊಂತೀನಿ. ಅವಳನ್ನ ಸಾಯಿಸ್ತೀನಿ. ಶಿವಾನಿ, ಏನಾಯ್ತು? ಯಾಕಷ್ಟು ಗಾಬರಿ ಆಗಿದ್ಯಾ? ಹಾ, ಏನಿಲ್ವಲ್ಲ, ಏನಿಲ್ಲ. ಹಾವು ನಮ್ಮ ಜೊತೆ ಇದೆ ಅಂತ ಹೇಳಿದ್ರೆ ನಮಗೆ ಭಯ ಆಗಲ್ವಾ? ಅದರಲ್ಲೂ ಪಾಪ ಹೊಸದಾಗಿ ನಮ್ಮ ಮನೆಗೆ ಬಂದಿದ್ದಾಳೆ, ಅವಳಿಗೆ ಭಯ ಆಗೋದಿಲ್ವಾ? ಶಿವಾನಿ, ನೀನ್ ಏನ್ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಶಿವಾನಿ ಪ್ರತಿ ಕ್ಷಣ ಕುಗ್ಗಿ ಹೋಗ್ತಾ ಇದ್ದಾಳೆ. ಇದೇ ನನಗೆ ಬೇಕಾಗಿದ್ದು. ಅವಳು ಸೋತಷ್ಟು ಅವಳು ಸಾವು ಹತ್ರ ಆಗುತ್ತೆ. ನಂದೀಶ ಇನ್ನೂ ಬರ್ಲಿಲ್ವಲ್ಲೋ? ಬಂದೆ ಅಂದ್ರು ಯಜಮಾನ್ರೆ. ನನ್ನ ನಿಜ ರೂಪ ಬಯಲು ಮಾಡೋಕೆ ಎಲ್ಲ ಸಿದ್ಧವಾಗಿದ್ದಾರೆ. ನಾನು ಏನೇ ಮಾಡಿದ್ರು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಪರಮೇಶ್ವರ, ಈ ಮನೆಯಲ್ಲಿ ಒಂದು ಹಾವು ಸೇರ್ಕೊಂಡಿದೆ. ನೀವು ಊದೋ ಪುಂಗಿನಾದ್ದಿಂದ ಆ ಹಾವು ಎಲ್ಲೇ ಇದ್ರೂ ಹೊರಗಡೆ ಬರಬೇಕು. ಸ್ವಲ್ಪ ಸ್ಟ್ರಾಂಗ್ ಆಗಿ ಓದಿ. ಆ ಹಾವು ಯಾವ ರೂಪದಲ್ಲಿ ಬೇಕಾದ್ರೂ ಇರ್ಬೋದು. ನೋಡಿ, ಈ ಮನೆಯಲ್ಲಿರೋ ಹಾವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ನಮ್ಮ ಕಣ್ಣು ಮುಂದೆ ಕಾಣಿಸ್ಕೋಬೇಕು. ಸಾಹೇಬ್ರೆ, ಲುಂಗಿ ಕಟ್ಗೆ ಪುಂಗಿ ಓದಿದ್ರೆ ಯಾವ ಕಿಂಡಲ್ಲಿದ್ರೂ ಹಾವು ಎದ್ದು ಆಚೆ ಬರಬೇಕು. ಸರಿ, ನಿಮ್ಮ ಕೆಲಸ ಶುರು ಮಾಡಿ. ನನ್ನೊಳಗೆ ತ್ರಯಂಬಕನ ಆತ್ಮ ಇರೋದ್ರಿಂದ ಪುಂಗಿನಾದಕ್ಕೆ ನನಗೇನು ಆಗಲ್ಲ. ಆದ್ರೆ ಶಿವಾನಿ ಬದಲಾಗಲೇಬೇಕು. ಪರಮೇಶ್ವರ, ಈ ದೊಡ್ಡ ಗಂಡಾಂತರದಿಂದ ಹೇಗೆ ಪಾರಾಗಿ ನಾನು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ಲಾ? ತಪ್ಪಿಸ್ಕೊಂಡ್ರು ಗೊತ್ತಾಗೋಗುತ್ತೆ. ತ್ರಿಶೂಲ್ ಬೇರೆ ಇಲ್ಲ. ಅವನಿದ್ದಿದ್ರೆ ಹೇಗೋ ಒಂದು ಸ್ಪರ್ಶದಿಂದ ನಾನು ಬಚಾವಾಗ್ತಿದ್ದೆ. ಈಗ ನಾನು ಏನ್ ಮಾಡ್ಲಿ?